ನೋಡ್ರಿ ಈ ಗಣಿತಗಳನ್ನು ನೀವು ನೋಡಿದ್ರಿ ಅಂತಂದ್ರೆ ನಮಗೆ ನಾ ಹೇಳಿದ್ದೆ ದಶಮಾಂಶ ಒಂದು ಹಿಂದಿನ ಮಾದರಿ ನಾ ತೋರಿಸಿನು. ಇದನ್ನು ನೀವು ಪ್ರಯತ್ನ ಮಾಡಿ ಯಾರು ವಿಚಾರ ಮಾಡ್ತೀರಿ ನಿಮಗೆ ಗ್ಯಾರಂಟಿ ಗಣಿತ ಬರ್ತಾವ ಇವು. ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ನಾ ತಿಳಿಸ್ತೇನೆ ನೋಡ್ರಿ. ಇಂಥ ಮುಂದೆ ಗಣಿತ ಬರ್ತಾವಂದ್ರೆ ಈಗ ದಶಮಾಂಶ ಭಾಗಾಕಾರ ಪ್ರವೇಶ ಮಾಡಿತ್ತೀಗ ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ ಗಣಿತ ಬರ್ತಾವ. ಮಾಡ್ಯಾರಿಲ್ಲ ನೋಡ್ರಿ ಹುಡುಗರು ಯಾರಿದ್ದವ್ರು ದೊಡ್ಡವ್ರು ನೋಡ್ರಿ. ಯಾರು ಅದನ್ನು ಸೂಪರ್ವೈಸಿಂಗ್ ಮಾಡ್ತಿರೋ ಒಬ್ರು ಜವಾಬ್ದಾರಿ ತೊಗೋಬೇಕು ಹುಡುಗರು. ವಿಡಿಯೋ ಮುಂದೆ ಸುಮ್ಮ ಕೂತವ್ರು ಹುಡುಗರು ಅಭ್ಯಾಸ ಮಾಡಂಗಿಲ್ಲ. ಅವಾಗ ತಿಳಿಯೋ ತನಕ ನೀವು ಅಟ್ಲೀಸ್ಟ್ ಮಗಲ್ನಾಗ ಕೂಡಬೇಕು ನೋಡ್ರಿ. ಎಲ್ಲ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ನೋಡ್ರಿ. 5 5 5 5 ಬಿಂದು 5 ಸರ್ವಾಸ್ ಬಾಗಿಲೆ 55. ಇದಕ್ಕೆ ಸ್ಥಾನ ಬೆಲೆ ಇಲ್ಲ. ಇದಕ್ಕೆ ಸ್ಥಾನ ಬೆಲೆ ಅದ ಅಂದ್ರೆ ವಿರುದ್ಧ. ಇದರ ಸ್ಥಾನ ಬೆಲೆ ತಾಳಕ್ಕೆ ಕೊಡಬೇಕು. ಈಗ ಏನಾಗ್ತಿದ್ರದ್ದು ನೀವು ಈಗ ದಶಮಾಂಶ ಹೋಗ್ತೀಗ 1 2 3 4 5 ದಶಮಾಂಶ ತೆಗೆದು ಬಿಡ್ರಿ. ಇದನ್ನ ದಶಮಾಂಶ ತೆಗೆದಾಗ ಇಲ್ಲಿ 550 ಆಯ್ತು ನೋಡ್ರಿ. ಈಗ ಭಾಗಾಕಾರ ಕ್ರಿಯೆಯನ್ನು ಮಾಡ್ರಿ. ಬಾಯ್ಲೆನೂ ಮಾಡ್ಬೋದು, ತಪ್ಪಬಾರದು. ಬಾಯ್ಲೆನೂ ನೀವು ಮಾಡ್ಬೋದು ಅದು ನೋಡ್ರಿ. ಈಗ 550ರಲ್ಲೇ ಬಾಗಿಸ್ಬೇಕು. ಈಗ ನೋಡ್ರಿ ಹೆಂಗದ ಇದು ಸ್ಥಾನ ಬೆಲೆ ಹಾಕಿರಿ ಅಂದ್ರೆ 550 ಆಯ್ತು. 551 550 ಎಷ್ಟು ಉಳಿತು? 5 ಉಳಿತು. ಈ 5 ತಗೋರಿ ಒಂದಲೆ. ಇದು ಸಾಣದಾತು. ಈ 5 ತಗೋರಿ. ಆಮೇಲೆ ಇಲ್ಲ ಆಮೇಲೆ ಏನಾಯ್ತು? 55 ಒಂದಲೆ 55 ಆಯ್ತು. 5 ಆಯ್ತು. ಸಾಣದಾತು 0 ಆಯ್ತು. ಈಗ ಮತ್ತು ಒಂದಲೆ 555 = 0 0 0. ಸಾರಿ 50 ಏನಾಯ್ತು? ಇಲ್ಲಿ 5 ಆಯ್ತು ಶೇಷ. ಭಾಗಲಬ್ಧ ಬರೋಬರಿ. ಇದು ಸೈನಿಕ್ ಸ್ಕೂಲ್ನಾಗ ಇದ್ದದ, ಹುಷಾರ್. ಭಾಗಲಬ್ಧ ಬರೋಬರಿ 101. ಶೇಷ ಬರೋಬರಿ 5. ಇದು ನೆನ್ಪಿಟ್ಕೊಳ್ಳಿ. ಇದು ಸೈನಿಕ್ ಸ್ಕೂಲಾಗ ಮತ್ತು ಎಂಥ ಮಾದರಿ ಬಿದ್ದದ, ಅದು ಬರ್ತದ ನಿಮಗೆ ಮುಂದೆ ನೀವು ಮಾಡಬೇಕು. ಈಗತ್ತು ನಿಮಗೆ ತಿಳಿತು, ಅದನ್ನು ನೋಡಿ. ಈಗ ಅದನ್ನು ಮಾಡಿರಿ ಅಂತ ತಿಳ್ಕೊಂಡು ನೀವು ಸ್ಥಾನ ಬೆಲೆ ಹಾಕೋಬೇಕು. ಅದು 0.1ಕ್ಕೆ 20ರಲ್ಲೇ ಬಾಗಿಸ್ರಿ ಅಂದ್ರೆ ಅದು ಏನಾಗ್ತದೆ? 0.05 ಬರ್ತದ. ಇವೆಲ್ಲ ಥಿಂಕಿಂಗ್ ಪವರ್ ಲೆಕ್ಕಗಳು ಇವು. ಇವೆಲ್ಲ ನಾ ಸುಮ್ಮನೆ ಇಟ್ಟಂದ್ರೆ ಇದೊಂದು ಭಾಗಾಕಾರ 120 ಅಂಶ ಇಟ್ಬಿಟ್ಟಿರ್ತಾನೆ ಎಕ್ಸಾಮ್ದಾಗಲ್ಲಿ. ನಾ ನಿಮಗೆ ಈ ವಿಚಾರ ಬರಲಿ ಅಂತ ತಿಳ್ಕೊಂಡು ನಾ ಹಾಕಿನ ಮುಂದಿನ ತಾವು ಬರ್ತಾವ. ನೀವು ಸ್ವಂತ ವಿಚಾರ ಮಾಡಿ ಭಾಗಾಕಾರಗಳನ್ನು ಮಾಡೋದು ಬರ್ತದ. ಬರೀ ಸರಳ ಬಡ್ಡಿ ಲಾಭಾನೆ ಶೇಕಡ ಇಷ್ಟೇ ಅಲ್ಲ. ಬೇಸಿಕ್ ಅಭ್ಯಾಸ ಅಂದರೆ ಇದು ನಿಮಗೆ ಮೆಂಟಲ್ ಎಬಿಲಿಟಿ ಒಳಗೆ ಈ ಗಣಿತಗಳು ನಿಮಗೆ ಹೆಚ್ಚು ಬೀಳ್ತಾವೆ. ಅವಾಗ ನಿಮಗೆ ಆ ಶಕ್ತಿ ಬರಬೇಕಂದ್ರೆ ಎಲ್ಲ ಗಣಿತಗಳನ್ನು ನೀವು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ನಮೂನಿ ಗಣಿತಗಳನ್ನು ಕಲಿಬೇಕು. ಆಮೇಲೆ ಎಲ್ಲ ರೀತಿ ಗಣಿತಗಳನ್ನು ಕಲಿಯೋದರಿಂದ ನಿಮಗೇನಾಗ್ತದೆ? ವಿಚಾರ ಶಕ್ತಿ ಜಾಸ್ತಿ ಆಗ್ತದೆ. ಈ ಬೇಸಿಕ್ ಅಭ್ಯಾಸ ನೀವು ಕಲ್ತಿರ ಅಂದ್ರೆ ಮುಂದಿನ ಗಣಿತಗಳು ನಿಮಗೆ ಏನು ಮಾಡಬೇಕು ಅನ್ನೋದು ಅರ್ಥ ಮಾಡಿಸ್ಕೊಡ್ತಾವೆ. ಸರಳ ಬಡ್ಡಿ, ಅವಧಿ, ದರ, ಸೂತ್ರತೆ, ಘನಫಲ, ಇದರಿಂದ ನಿಮಗೆ ಥಿಂಕಿಂಗ್ ಪವರ್ ಜಾಸ್ತಿ ಆಗೋದಿಲ್ಲ. ಸೂತ್ರದ ಆಧಾರ ಮೇಲಿಂದ ಹೋಗ್ತೀರಿ. ಈಗ 120 ಅಂಶ ನಾ ಅದನ್ನು 0.05 ಯಾಕೆ ಇಟ್ಟ ಅನ್ನೋದು ತೋರಿಸ್ನು. 1ಕ್ಕೆ ನೀವೇನು ಮಾಡಬೇಕು? 20ರಲ್ಲೇ ಬಾಗಿಸ್ಬೇಕು. 1ಕ್ಕೆ ಎಷ್ಟರಲ್ಲೇ? 20ರಲ್ಲೇ ಬಾಗಿಸ್ರಿ. ನೋಡಿ 20 ತೋರಿ ಬಿಂದು 0 ಮತ್ತು ಸಣ್ಣದಾತು ನೋಡಿ 25 100 ದಶಮಾಂಶ ಭಾಗಾಕಾರ ಕಲ್ತಂಗಾತು. ನಾ ಯಾಕೆ ಇಟ್ಟ ಅನ್ನೋದು ತೋರಿಸಿದ್ನ. 1ಕ್ಕೆ 20ರಲ್ಲೇ ಬಾಗಿಸಿದ್ರೆ ಏನಾಯ್ತು? ಒಂದು 0 ತೊಗೊಂಡ್ರಿ, ಸಣ್ಣದಾತು. ಇನ್ನೊಂದು 0 ಕೊಟ್ಟು ಒಂದು 0 ತೊಗೊಂಡು 25 100 ದಶಮಾಂಶ. ಈಗ ಭಾಗಾಕಾರ ಹೆಂಗೆ ಹಚ್ಕೋಬೇಕು? 55.55 ಸರ್ವಾತ್ ಬಾಗಿಲೆ 0.05 ನೋಡ್ರಿ. ಇದನ್ನೇ ಇಡಬೇಕು ಈಗ ನೀವು. ಆಮೇಲೆ ಗುಂಡ್ಲೆ ಹಾಕ್ರಿ, ಸ್ಥಾನ ಬೆಲೆ ಹಾಕ್ರಿ, ಇದಕ್ಕೂ ಹಾಕ್ರಿ, ಇದಕ್ಕೂ ಹಾಕ್ರಿ. ಇದರ ಸ್ಥಾನ ಬೆಲೆ 100 ಮ್ಯಾಲೆ ಇಡ್ರಿ. ಇದರ ಸ್ಥಾನ ಬೆಲೆ ಮ್ಯಾಲೆ ಇಡ್ರಿ. 2 ಸ್ಥಾನದ 100. ಇದು 4 ಸ್ಥಾನದ 1 2 3 4 ಹಾಕ್ರಿ. ಈಗ ಏನು ಮಾಡ್ರಿ? ಇವೆರಡು ಸ್ಥಾನ ತೆಗೀರಿ, ಇವೆರಡು ಸ್ಥಾನ ತೆಗೀರಿ. 5ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರೆ ಏನಾಯ್ತು? 500 ಆಯ್ತು.
ಬಾಜ್ ಎಷ್ಟಾಗ್ತದ ನೋಡ್ರಿ. ಈಗ ಮ್ಯಾಲಿನ 55 55 55 ಆಗ್ತಿಲ್ಲ ನೋಡ್ರಿ. 500 ಒಂದಲೇ 500, 55 ಉಳಿತು. 5 ತಗೋರಿ. 500 ಒಂದಲೇ 500, ಮತ್ತೀಗ 55 ಉಳಿತು. 5 ತಗೋರಿ. 500 ಒಂದಲೇ 500, 55 ಉಳಿತು. 5 ತಗೋರಿ. 500 ಒಂದಲೇ 500, ಬರೋಬರಿ 55. ಭಾಗಲಬ್ಧ ಬರೋಬರಿ. ಭಾಗಲಬ್ಧ ಬರೋಬರಿ 1 2 3 4, ಶೇಷ ಬರೋಬರಿ ಎಷ್ಟು? 55. ನೋಡ್ರಿ, ಇಂಥ ಗಣಿತಗಳನ್ನು ನೀವು ಕಲಿಬೇಕು. ಇದಕ್ಕೆಲ್ಲ ಏನು ಅಂತಾರೆ? ಮೆಂಟಲ್ ಎಬಿಲಿಟಿ ಲೆಕ್ಕಗಳು. ದಶಮಾಂಶ, ಭಿನ್ನ ರಾಶಿ ಮತ್ತು ದಶಮಾಂಶ ಬಂದಾಗ ನಾವು ಹೆಂಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದು ಇದನ್ನು ನೀವು ಕಲಿತೀರಿ. ಮುಂದೊಂದು ಗಣಿತ ಕೊಡ್ತದ, ಅದನ್ನು ನೀವು ಮಾಡ್ರಿ. ಮಾಡಿದಿಂದ ಅದನ್ನು ಭಿನ್ನ ರಾಶಿ, ಭಾಗಲಬ್ಧ, ಶೇಷ ಎಷ್ಟು ಅಂತ ಕೇಳ್ತಾನೆ. ಅವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ, ಈ ಗಣಿತನ ಮಾಡ್ರಿ. ಇನ್ನೊಂದು ಹಾಕಿದ್ರೆ ಮತ್ತೆ ಅದಕ್ಕೆ ನಂಬರ್ ಚೇಂಜ್ ಆಗ್ತದೆ. ಇದು ಅಭ್ಯಾಸ ಚೇಂಜ್ ಆಗ್ತದೆ.